ಸಂದಯತಿ ವೇಷದಲ್ಲಿ ಕುಳ್ಳಿರೆ ಬಂದು ನುಡಿಸಿದ ಅಲ್ಲಿರುವವನ ಬಾಲರರ್ಜುನನು ಹದಿನೈದನೇ ದಿನ ನೋಡಿ. ಇವತ್ತಿಗೆ 15ನೇ ದಿನದ ಹಿಂದೆ ಬಂದಿದ್ದೇನೆ. ಓಹೋ, 15 ದಿನ ಬರಲೇ ಇಲ್ಲ ಇವನ. ಅದು ಯಾಕೆ? ನಿನ್ನೆ 14ನೇ ದಿನ ಆಯ್ತಲ್ಲ. ಯಾರದ್ದು? ಅದೊಂದು ಸಮಸ್ಯೆ ಅಲ್ಲ. ನಿಮಗೆ ವಿಷಯ ಗೊತ್ತಿಲ್ಲ ಅಲ್ಲ. ಮೊದಲು ನನಗೂ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾದದ್ದು. ನಮ್ಮ 1ನೇ ಅಪ್ಪ ತೀರಿ ಹೋದ್ರಲ್ಲ. ಹೌದು, 1ನೇ ಅಪ್ಪ ತೀರಿ ಹೋದ್ರು. 1ನೇ ಅಪ್ಪ 2ನೇ ಅಪ್ಪ ಉಂಟ? ಹೌದು, ನನಗೆ 2 ಅಪ್ಪ. ನಿಮಗೆ ಬಹುಶಃ 1ನೇ ಅಪ್ಪನೇನಲ್ಲ. ಹೌದು, ನಮಗೆ 2 ಅಪ್ಪ. ಅದು ಹೇಗೆ? ಒಬ್ಬ ಜನ್ಮ ಕೊಟ್ಟಬ್ಬವನು, ಮತ್ತೊಬ್ಬ ಅನ್ನ ಕೊಟ್ಟವ. 2 ಅಪ್ಪಂದಿರು. ಹಾಗಂತ 1ನೇ ಅಪ್ಪ ಸತ್ತೋತದಕ್ಕೆ ನನಗೆ ತಲೆ ಬಿಸಿ ಆಗಲಿಲ್ಲ. ಯಾಕೆ ಅಂದ್ರೆ ಬಜ್ಜಕ್ಕೆಲ್ಲ ನಮ್ಮ 2ನೇ ಅಪ್ಪನೇ ಕೊಟ್ಟಿತ್ತು. ಆದ್ರೆ ಸಮಸ್ಯೆ ಆಯ್ತು. ನಮ್ಮ ಅಪ್ಪ ಹೇಗೆ ಸತ್ತರು? ಕೆಲವರು ಹೇಳಿದ್ರು ಜೀವ ಹೋಗಿ ಸತ್ತರು ಅಂತ. ನನಗೂ ಸಮಸ್ಯೆ ಆಯ್ತು. ಜೀವ ಹೋಗಿ ಸಾಯುವುದೆಲ್ಲವರು ಹೌದೇ. ನಮ್ಮ ಅಪ್ಪ ಇನ್ನು ಸಾಯ್ಲಿಕ್ಕೆ ಕಾರಣ ಬೇಕೋ ಬೇಡ? ಹೌದು. ಒಂದು ಮಾತು ನನ್ನಲ್ಲಿ ಹೇಳಿಲ್ಲ, ಮಗನೇ ಸಾಯ್ತೇನೆ ಅಂತ ಹೇಳಿದ್ರೂ ಗೊತ್ತಾಗ್ತಿತ್ತು ಅಪ್ಪ ಸಾಯ್ತಾನೆ. ಹೇಳು ಇಲ್ಲ. ಅಪ್ಪನಿಗೆ ಸಾಯುವ ಕಾಯಿಲೆಯೂ ಇರಲಿಲ್ಲ. ಕೆಲವರಿಗೆಲ್ಲ ಸಾಯುವ ಕಾಯಿಲೆ ಅಂತ ಇರ್ತದೆ. ನೋಡು, ಹೆಚ್ಚು ಮಾತಾಡಬೇಡ, ಸತ್ತೋಗ್ತೇನೆ ಹೇಳ್ತಾನೆ ಇರುದು, ಸಾಯುವುದಿಲ್ಲ. ಅದನ್ನು ಕಾಯಿಲೆ. ಹೇಗೆ ಸತ್ತರು, ಹೇಗೆ ಸತ್ತರು, ಹೇಗೆ ಸತ್ತರು? ಕೊನೆಯ ವಿಷಯ ಗೊತ್ತಾಯ್ತು. ಹೇಗಂತೆ? ನಮ್ಮ ಅಪ್ಪನಿಗೆ ಮರೆವೆಯ ಒಂದು ರೋಗ ಇತ್ತು. ಯಾವುದಾದ್ರೂ ಏನಾದ್ರೂ ವಸ್ತು ಎಲ್ಲಿಟ್ಟಿದ್ದಾರೆ ಅಂತ ಮರೆತೇ ಹೋಗುದು, ನೆನಪೇ ಇರುವುದಿಲ್ಲ. ಗೊತ್ತಾಯ್ತು. ರಾತ್ರಿ ಸರಿ ಊಟ ಮಾಡಿದ್ರ, ಮಲಗಿದ್ರ, ಹೊರಗೆ ಬಿಟ್ಟು ಶ್ವಾಸ ಒಳಗೆ ತಕ್ಕೊಳ್ಳಿಕ್ಕೆ ನೆನಪಾಯ್ತು. ಸತ್ತ. ಏನ್ ಮಾಡುವ? ಎಲ್ಲ ಕಾರ್ಯ ಪೂರೈಸಿ ಬಂದಿದ್ದೇನೆ. ಹೌದು, ಕರ್ತವ್ಯಕ್ಕೆ. ನೋಡಿ, ದ್ರಾಕ್ಷಿ, ಉತ್ತುತ್ತೆ, ಜಂಬೆ, ಲಿಂಬೆ, ದಾಳಿಂಬೆ, ಗೆಣಸು, ಹಲಸು, ಇದೆಂತದ್ದಪ್ಪ ಇದು? ನಾನು ಕುಳಿತುಕೊಳ್ಳುವ ಆಸನದಲ್ಲಿ ಯಾರೋ ಗೋಟಡಿಕೆ ಮೇಲೆ ಸಿಪ್ಪೆ ತೆಂಗಿನಕಾಯಿ ತಂದಿಟ್ಟಾಗ, ಗೋಟಡಿಕೆ ಗೊನೆ ಮೇಲೆ ಸಿಪ್ಪೆ ತೆಂಗಿನಕಾಯಿ. ಅದೇ ನೋಡಿ, ಕೆಳಗಡೆ ನೋಡಿದ್ರೆ ಗೋಟಡಿಕೆ ಗಂಡಾಗ, ಕೊನೆ ಗಂಡಾಗ, ಮೇಲೆ ನೋಡಿದ್ರೆ ಸಿಪ್ಪೆ ತೆಂಗಿನಕಾಯಿ. ಅಲ್ಲ ಅಲ್ಲ ಅಲ್ಲ, ಮೂಗು ಮುಖ ಎಲ್ಲವೂ ಉಂಟು. ಹತ್ತಿರ ಹೋಗಿ ನೋಡು ಯಾರು ಏನು ಅಂತ. ಓಹೋ, ಇವರು ಎಲೆ ಎಲೆ ಹಾರುವ ಯಾರ್ಯ ನೀನು ಹೊಲದೊಳಗೇನ ಮಾಡ್ತಿ? ಎಲೆ ಎಲೆ ಹಾರುವ ಯಾರ್ಯ ನೀನು, ಎಲೆ ಎಲೆ ಹಾರುವ ಯಾರ್ಯ ನೀನು, ಎಲೆ 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 ಹಾರುವ ಯಾರ್ಯ ನೀನು ಹೊಲದೊಳಗೇನ ಮಾಡ್ತಿ? ಹೊಲದೊಳಗೇನ ಮಾಡ್ತಿ? ಈ ಹೊಲದೊಳಗೇನ ಮಾಡ್ತಿ? ಚಳಿ 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 ಮಳೆ ಮಳೆ ಮಳೆ, ಗಾಳಿ ಗಾಳಿ, ಚಳಿ ಮಳೆ ಗಾಳಿಗೆ ಚಲಿಸದ ನೆಟ್ಟಗೆ ಕುಳಿತೇನ್ ಮೇಲಕ್ಕೆ ನೂತಿ. ಚಳಿ ಮಳೆ ಗಾಳಿಗೆ ಚಲಿಸದ ನೆಟ್ಟಗೆ, ಚಳಿ ಮಳೆ ಗಾಳಿಗೆ ಚಲಿಸದ ನೆಟ್ಟಗೆ, ಚಳಿ ಮಳೆ ಗಾಳಿಗೆ ಚಲಿಸದ ನೆಟ್ಟಗೆ, ಚಳಿ ಮಳೆ ಗಾಳಿಗೆ ಚಲಿಸದ ನೆಟ್ಟಗೆ ಕುಳಿತೇನ್ ಮೇಲಕ್ಕೆ ನೋಡಿ, ಕುಳಿತೇನ್ ಮೇಲಕ್ಕೆ ನೋಡಿ. ಚಳಿ
ಎಲೆ ಅಡಿಕೆ. ಆ, ಹೌದು, ಎಲೆ ಅಡಿಕೆ ನಿಮಗೂ ನೆನಪಾಯ್ತಾ ಈಗ? ಅದಲ್ಲ ನಾನು ಹೇಳ್ತೀನಿ. ಎಲೆ ಎಲೆ ನಮಗೆ ವ್ಯಕ್ತಿ ಯಾರು ಏನು ಗೊತ್ತಿಲ್ಲ ಹೋದಂಗ. ಎಲೆ ಎಲೆ ಅವನ ಹೆಸರು ಗೊತ್ತಿರುವುದಿಲ್ಲ, ಕೂಗಿ ಕರೆಯುವ ಕ್ರಮ ಅದು. ಎಲೆ ಎಲೆ ಹಾರುವ. ಹಾರುದ? ಹೌದು, ಇವ ಹಾರುವನೆ. ಹಾರುವ ಅಂದ್ರೆ ಈ ಬ್ರಾಹ್ಮಣರಿಗೆ ಹಾರುವರು ಅಂತ ಕರೀತಾರೆ. ಅದೇ ಯಾಕೆ? ಅವರು ಎಷ್ಟೊತ್ತಿಗೆ ನೋಡಿದ್ರು ಮಡಿ ಮಡಿ ಅಂತ ಇಂಜಿನ ಬಹಳ ಎಡೆಯಲ್ಲೆಲ್ಲ ಹಾರ್ತಾ ಇರ್ತಿತ್ತು. ಅದಕ್ಕಾಗಿ ಅವರನ್ನು ಹಾರುವವರು ಹಾರುವವರು ಅಂತ. ಇವರನ್ನು ನೋಡಿದ್ರೆ ಹಾರುವರು ಕಂಡಾಗಲ್ಲ, ಹಾರುವರೇ ಹೌದು. ಯಾಕೆ ಗೊತ್ತಾ? ಚಳಿ. ಅಯ್ಯಪ್ಪೋ, ಹೆಂಗೆ ಚಳಿ? ಚಳಿ ಬಹಳ ಉಂಟು. ಬೀಳುವ ಮಳೆ, ಬೀಸುವ ಗಾಳಿ, ಅದರಿಂದ ಆಗುವ ಚಳಿ ನಮ್ಮಂತ ಗಂಡಸರಿಗೆ ಕಾರ್ಯ ಕಷ್ಟ. ನಿಮಗೆ ಅಂದ್ರೆ ಇವರು ಗಂಡಸರಲ್ಲ ಅಂತ ಅಂದ್ರೆ ಮೈ ಮೇಲೆ ನೋಡಿ ಕೆಳಗೆಲ್ಲವೂ ಉಂಟು, ಮೇಲೆ ಏನೂ ಇಲ್ಲ. ಇಂಥವರು ಈ ಚಳಿಗೆ ಭಯವಿಲ್ಲದೆ ಚಲಿಸದೆ ಸಾಮಾನ್ಯದವರು ಇಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಓಡಬೇಕಿತ್ತು, ಅದನ್ನು ಬಿಟ್ಟು ಕುಳಿತಿದ್ದಾರೆ. ಕುಳಿತಿದ್ದು ಮಾತ್ರ ಅಲ್ಲ, ಹೇಗಾಗಿದ್ದಾರೆ? ಸತ್ತವರನ್ನು ಕುಂಡಿಸ್ತಾರೆ ಕೆಲವರೆಲ್ಲ. ನೆಟ್ಟಿಗೆ ಕಣ್ಣೊಂದು ಮೇಲಿರ್ತದೆ, ಕೈಕಾಲಲ್ಲಿ ಹೀಗೆ ಅಷ್ಟೊತ್ತೇ ಬಾಯಿ ಕೈ. ಅವರು ಅವರು ಭಂಗಿ ಭಾವ ನೋಡಿ. ಭಂಗಿಯ? ಭಂಗಿ ಭಂಗಿ ಭಾವ. ಭಂಗಿ ಭಾವ? ಭಂಗಿ ಭಾವ ಅಂತ ನಿಮಗದು ನೆನಪಾಯ್ತು. ಇದಲ್ಲ ಭಂಗಿ ಭಾವ, ಇದಲ್ಲ ಭಾವ ಭಂಗಿ. ಅವರು ಕುಳಿತು ಚಂದ ನೋಡಿ. ಮೂಗಿನ ಮ್ಯಾಲೆ ಮೂರ್ ಬೆರಳಿಟ್ಟು ಮೂಗಾನಂದದೊಳಿರುವೆ. ಮೂಗಿನ ಮ್ಯಾಲೆ ಮೂರ್ ಬೆರಳಿಟ್ಟು ಮೂಗಿನ ಮ್ಯಾಲೆ ಮೂರ್ ಬೆರಳಿಟ್ಟು ಮೂಗಿನ ಮ್ಯಾಲೆ ಮೂರ್ ಬೆರಳಿಟ್ಟು ಮೂಗಾನಂದದೊಳಿರುವೆ. 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 ಹೀಗೆ ತಕ್ಕೆ ಮಿಣ್ಣ ಮಿಣ್ಣನೆ ಬಾಯ, ಹೀಗೆ ತಕ್ಕೆ ಮಿಣ್ಣ ಮಿಣ್ಣನೆ ಬಾಯ, ಹೀಗೆ ತಕ್ಕೆ ಮಿಣ್ಣ ಮಿಣ್ಣನೆ ಬಾಯ. ಗೂಗೆಯ ತೆರದಲ್ಲಿ ತೆರವೆ, ಗೂಗೆಯ ತೆರದಲ್ಲಿ ತೆರವೆ, ಗೂಗೆಯ ತೆರದಲ್ಲಿ ತೆರವೆ, ಗೂಗೆಯ ತೆರದಲ್ಲಿ ತೆರವೆ. ಹೀಗೆ ತಕ್ಕೆ ಮಿಣ್ಣ ಮಿಣ್ಣನೆ ಬಾಯ, ಗೂಗೆಯ ತೆರದಲ್ಲಿ ತೆರವೆ. ಎಲೆ ಎಲೆ ಹಾರುವ ಯಾರ ನೀನು ಹೊಲದೊಳಗೆ ಏನು ಮಾಡ್ತಿ, ಏನು ಮಾಡ್ತಿ? ನೋಡಿ, ಒಬ್ಬೊಬ್ಬರು ಸತ್ರು ಎಷ್ಟೆಲ್ಲ ಪ್ರಚಾರ ಆಗ್ತದೆ ಅಂತ. ನಮ್ಮ ಅಪ್ಪಯ್ಯ ಸತ್ತು ಸುದ್ದಿ ಇವರಿಗೂ ಗೊತ್ತಾಗಿದೆ. ಹೌದೇ? ನಮ್ಮ ಅಪ್ಪಯ್ಯ ಸತ್ತೋದ್ರಲ್ಲ, ಊರಲ್ಲೆಲ್ಲ ಹೇಳಿದ್ರು. ಅವ್ರಿಗೆ ಶ್ವಾಸ ಬಿಟ್ಟದ್ದು ತಕ್ಕೊಳ್ಳಿಕ್ಕೆ ನೆನಪು ಹೋಗಿ ಸತ್ತು ಹೋದ್ರು ಅಂತ. ಬಹುಶಃ ಇವರು ಆ ದಾರಿಯಲ್ಲಿ ಬರುವಾಗ ಇವರಿಗೂ ಗೊತ್ತಾಯ್ತು. ತಾನು ಸಾಯಬಾರ್ದು ಅಂತ, ಶ್ವಾಸ ಹೊರಗೆ ಹೋಗಬಾರ್ದು ಅಂತ ಗಟ್ಟಿಯಾಗಿ ಮೂಗು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಪಕ್ಕನೆ ಹೊರಗೆ ಹೋದದ್ದು ಒಳಗೆ ಬಾರದೆ ಹೋದ್ರೆ ಅಂತ. ಇವ್ರಿಗೆ ಬಹುಶಃ ನೆನಪಿನ ಕಾಯಿಲೆ ಇರಬೇಕು. ಇವರಿಗೆ ನೆನಪಿನ ಕಾಯಿ, ಅವ್ರಿಗೆ ನೆನಪು ಹೋಗುವ ಕಾಯಿ. ಅದೇ ಹೌದು ಅಂತ ತಿಳ್ಕೊಳ್ಳುವ ಹಾಗೂ ಇಲ್ಲ. ಮೂಗಿನ ಮೇಲೆ ಮೂಗರಲ್ಲಿಟ್ಟಿದ್ದು ಮಾತ್ರ ಅಲ್ಲ, ಬಾಯನ್ನು ಮಾತ್ರ ಮಟಮಟ ಮಧ್ಯಾಹ್ನ, ಮಟಮಟ ಮಧ್ಯಾಹ್ನ, ಮಟಮಟ ಮಧ್ಯಾಹ್ನ, ಮಟ್ಟ ಮಧ್ಯಾಹ್ನ. ಮಟಮಟ ಮಧ್ಯಾಹ್ನ ಅಂದ್ರೆ ಹೊತ್ತಿನಲ್ಲಿ ವಟ ಗುಟ್ಟು ಹುಟ್ಟದೊಂದು ಉಂಟು. ಅದು ಹಗಲಿನಲ್ಲಿರುವುದಲ್ಲ, ರಾತ್ರಿ ಕಾಲದಲ್ಲಿರುವುದು. ಗೂವೆ ಗೂಬೆ ಕುಳಿತಾಗ ಓ, ನನ್ನಷ್ಟಕ್ಕೆ ನಾನು ಹೀಗೆ ಹಾಗೆ ವಿಚಾರ ಮಾಡಿದ್ದು ಹೌದು. ಪುಣ್ಯಾತ್ಮ, ಯಾರು ನೀನು ಏನು ಅಂತ ಕೇಳಿದ್ರೆ ಮಾತಾಡುವುದಿಲ್ಲ. ಯಾಕೆ? ಯಾಕೆ? ಮಾತೆ ಬರುವುದಿಲ್ಲ ಇವನಿಗೆ. ಓ ಓ ಮೂಗ. ಓ, ಈಗ ಮಾತಾಡ್ಸೋದು ಹೇಗೆ? ಹೌದು, ಹೀಗೆ ಮಾಡ್ತಾನೆ. ಧ್ವನಿ ಇಲ್ಲ, ಶಬ್ದ ಬರುದು.
ಮೂಗರಾದ್ರೆ ಏನು ಮಾತಾಡಕ್ಕೆ ನಮಗೂ ಬರುವುದಿಲ್ಲ. ಎಂತೆಂತ ಮೂಗರಲ್ಲಿ ಮಾತಾಡಿದ್ದೇವೆ ನಾವು. ತಗೋ. ನಿಮ್ಗೆ ಗೊತ್ತಾಯ್ತಾ? ಅದೇನು ಗೊತ್ತಾಗಲಿಲ್ಲ. ನಿನಗೆ ಹೆಂಡತಿ ಎಷ್ಟು? 1 3 ಎಲ್ಲಾಯ್ತು ಮಕ್ಕಳು? ಇಲ್ಲ, ನೀನ್ ಯಾರು? ಎಲ್ಲಿಂದ ಬಂದೆ? ಮದುವೆ ಆಗಿದೀಯಾ? ಹೆಂಡತಿ ಎಷ್ಟು? ಮಕ್ಕಳು ಎಷ್ಟು? ಏನು ಕೇಳಿದ್ರು ಮಾತಾಡುದಿಲ್ಲ ಅಲ್ಲ? ದೇವರೇ, ಏನು ಮಾಡುದು? ಏಗೈದಾರ್ಯಮ್ಮೊಡನೆ ನುಡಿವನಲ್ಲಿ ಏಗೈದಾರ್ಯಮ್ಮೊಡನೆ ನುಡಿವನಲ್ಲಿವ ಇವನ್ಯಾವ ಯೋಗ ನಿಷ್ಠನೋ ಇವನ್ಯಾವ ಯೋಗ ಅನಿಷ್ಟನೋ? ಅನಿಷ್ಟ ನೀನು ಅಲ್ಲ, ಯೋಗ ಅನಿಷ್ಟ. ಇವನ್ಯಾವ ಯೋಗ ನಿಷ್ಠನೋ ತಿಳಿಯೇ ಶಿವನಿರವ ಒಡೆಯನಾಗಿರುವ ಬಲನೊಡನೆ ಪೇಳಬೇಕೆನುತ ಸರಿ. ಯಾವ ರೀತಿಯಲ್ಲಿ ಮಾತಾಡಿಸಿದ್ರು ಮಾತಾಡುವುದಿಲ್ಲ. ಇವ ನಮ್ಮಂತ ದೊಡ್ಡವರಲ್ಲಿ ಮಾತಾಡುವವನಲ್ಲ ಅನ್ನೋದು ಗೊತ್ತಾಯಿತು. ಹಾಗಾಗಿ ನಮ್ಮ ಒಡೆಯಂತ ಬಲರಾಮ ಪ್ರಭುಗಳಲ್ಲಿ ಹೇಳಿದ್ರೆ ಅವರಲ್ಲಿ ಮಾತಾಡಿದ್ರು ಮಾತಾಡಬಹುದು. ನೋಡೋಣ. ಬಳೆ ತನಕ ಓಟ, ದೊರೆ ತನಕ ದೂರು. ಹೋಗಿ ಪಕ್ಕನೆ ಮನೆಗೆ ಹೋದ್ರು ಹೋದ ಇವ. ಹೇಳಲಿಕ್ಕಾಗುದಿಲ್ಲ ಎಷ್ಟೊತ್ತಿಗೆ ಬಂದಿದ್ದಾನೋ ಎಷ್ಟೊತ್ತಿಗಿಲ್ವೋ. ನಾನು ಬರೆದು 15 ದಿನ ಆಗಿತ್ತಲ್ಲ. ನೋಡುವ, ಹೋಗಿ ಹೇಳ್ತೇನೆ.